ಏನೋ ಪಿಂಜಾರಿ, ದಿಗಂಬರನ್ನ ಕರ್ಕೊಂಡೋಗಿ ಮದ್ವೆ ಹುಡ್ಗನ್ ತರ ತಯಾರು ಮಾಡ್ಕೊಂಬಾ. ನಿನ್ನ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ಬೀಳುತ್ತೆ ದಿಗಂಬರ. ಮದ್ವೆ ಹುಡ್ಗನ್ ಕಳೆ ಎದ್ದು ಕಾಣಿಸ್ತಾ ಇದೆ, ಏನಂತೀರೇ? ಹೌದು ಗಂಗಾ, ನೀನ್ ಹೇಳಿರೋದು ಅಕ್ಷರಶಃ ಸತ್ಯ. ಸರಿ ಸಾಕು, ನಿಲ್ಸಿ. ನನ್ನ ಹೃದಯದಲ್ಲಿರೋ ದೇವತೆ ಗುಡಿಲಿದ್ದಾಳೆ. ಹೋಗಿ ಅರಿಶಿಣ ಹಚ್ಚಿ ಮಂಗಳ ಸ್ನಾನ ಮಾಡಿಸಿ. ಗಂಗಾ, ನೀನು ಕೂಡ ಹೋಗು. ಇದು ನನ್ನ ಆಜ್ಞೆ ಅಂತ ಪುಣ್ಯನ್ಗೆ ಹೇಳಿ. ಬನ್ರಿ. ಏ ಪರ್ಣಿಕಾ, ಬಿಡು. ನಿನ್ಗೆ ಪರ್ಣಿಕಾ ಬಿಡು ಅಂತಿಲ್ವಾ? ನೀನು ನಿಜವಾಗ್ಲೂ ಗ್ರೇಟ್ ಕಣೆ. ನನ್ನ ಸ್ಪರ್ಶದಿಂದನೇ ನಾನು ಯಾರು ಅಂತ ಹೇಳ್ಬಿಟ್ಟೆ. ಅಷ್ಟಕ್ಕೂ ಅತ್ತೆ ಮೇಲಿರೋ ಕೋಪನ ವಸ್ತು ಮೇಲೆ ತೋರಿಸ್ದ ಹಾಗೆ ನನಗ್ ಯಾರ ಮೇಲೆ ಕೋಪ ಬಂದ್ರೂ ನನ್ನ ಕೈಯಲ್ಲಿ ಏಟ್ ತಿನ್ನೋದು ನೀನೆ ಕಣೆ. ಅದನ್ ಮಾತ್ರ ಚೆನ್ನಾಗಿ ತಿಳ್ಕೊಂಡಿದ್ಯಾ ಬಿಡು. ಆದ್ರೆ ದೇವ್ರು ನನ್ ಕಡೆ ಇದ್ದಾನೆ ಕಣೆ. ಅದಕ್ಕೆ ದಿಗಂಬರ ನಿನ್ ಹಿಂದೆ ಬೀಳೋ ತರ ಮಾಡಿರೋದು. ದಿಗಂಬರನ್ ಜೊತೆ ನಿನ್ ಮದ್ವೆ ಖಂಡಿತವಾಗ್ಲೂ ನಡೆಯುತ್ತೆ. ಅದಾದ್ಮೇಲೆ ನನ್ ಭಾವ ನನ್ನವನು. ಈಗ ಸಾಕು, ನಿಲ್ಲಿಸ್ತೀಯಾ? ನಿನಗಂತೂ ಕೆಲ್ಸ ಕಾರ್ಯ ಇಲ್ಲದೆ ಇರ್ಬೋದು, ನನಗ್ ತುಂಬಾ ಕೆಲ್ಸಗಳಿದೆ. ಅನಿರುದ್ಧ್ ಬರೋಷ್ಟ್ರಲ್ಲಿ ಪೂಜೆಗೆ ಹಾರ ರೆಡಿ ಮಾಡ್ಬೇಕು. ನನಗೆ ಗೊತ್ತಿರೋ ಹಾಗೆ ಇನ್ನೇನ್ ಹೊರಟಿರ್ತಾರೆ. ಹೊರಟಿರೋದೇನೆ, ಎದುರುಗಡೆನೆ ಬರ್ತಾ ಇದ್ದಾರೆ. ಆದ್ರೆ ನೀನ್ ಅನ್ಕೊಂಡಿರೋ ತರ ಅನಿರುದ್ಧ ಅಲ್ಲ. ನಿನ್ನನ್ನ ಪಡ್ಕೋಬೇಕು ಅಂತ ಇರೋನು, ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ಒದ್ದಾಡ್ತಾ ಇರೋನು ನಿನ್ನ ಅಮರ ಪ್ರೇಮಿ ದಿಗಂಬರ ಬರ್ತಿದ್ದಾನ್ ಕಣೆ. ಭಯ ಆಗ್ತಿದ್ಯಾ? ಪರ್ಣಿಕಾ, ಈಗ ನಿಲ್ಲಿಸ್ತೀಯ ನಿನ್ ಮಾತುಗಳನ್ನ? ನನ್ನ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗತ್ತೆ. ದಿಗಂಬರ ನಿನ್ನನ್ನ ಯಾವಾಗ ಮದ್ವೆ ಆಗ್ತಾನೋ ಅಂತ ತುಂಬಾ ಆಸೆ ಇಟ್ಕೊಂಡು ಕಾಯ್ತಾ ಇದ್ದೀನಿ ಕಣೆ. ನಿನ್ನ ದರಿದ್ರ ತೊಲಗ್ಬೇಕು. ಪರ್ಣಿಕಾ, ಆ ದರಿದ್ರನ ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಹಣೆ ಬರ ನಾನೇ ನೋಡ್ಕೋತೀನಿ. ನೀನ್ ಹೋಗು. ಒಬ್ಬ ವ್ಯಕ್ತಿ ಸಾಯ್ತಿದ್ರೆ ರಾಕ್ಷಸಿ ತರ ಅವ್ರ ರಕ್ತ ಕುಡಿ. ನೀನು ಕೂಡ ನಿಮ್ಮಮ್ಮನ ತರ ಆಡ್ಬೇಡ. ಮೊದ್ಲು ಹೋಗು. 4 ಜನಕ್ಕೆ ಒಳ್ಳೇದಾಗೋದ್ರ ಬಗ್ಗೆ ನೀನ್ ಯಾಕೆ ಯೋಚಿಸ್ತೀಯ? ನೂಲಿನಂತೆ ಅಲ್ವಾ ಸೀರೆ ಕೂಡ. ನಮ್ಮಮ್ಮಂಗೆ ಬಾಯಿಗೆ ಬಂದಂಗ್ ಮಾತಾಡ್ತೀಯ. ನಿನಗ್ ಕೊಡ್ತೀನಿ ಟ್ವಿಸ್ಟ್. ಸರಿ, ನಿನ್ನ ಹಣೆ ಬರನ ನೀನೆ ನೋಡ್ಕೋ. ಅಮ್ಮ ಪುಣ್ಯ, ಬೇಗ ಬಾ ಅಮ್ಮ. ಬರ್ತಾ ಇದ್ದೀನಿ. ಪುಣ್ಯ 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 ಪುಣ್ಯ. ಅವಳನ್ನ ದೂರ ಮಾಡ್ಬೇಕು ಅನ್ಕೊಂಡಾಗೆಲ್ಲ ಭಾವ ಅವಳಿಗೆ ಹತ್ರ ಆಗ್ತಾನೆ ಇದ್ದಾನೆ. ನನ್ ಭಾವನಿಂದ ಅವಳನ್ನ ದೂರ ಮಾಡ್ಬೇಕು. ಪುಣ್ಯ, ಅನಿರುದ್ಧ್, ಪುಣ್ಯ, ಯಾಕೆ ಈ ಥರ ಎಲ್ಬೇಕು ಅಲ್ಲಿ ತಿರುಗ್ತಾ ಇರ್ತೀಯ?
ಸ್ವಲ್ಪ ಲೇಟ್ ಆಗಿದ್ರು ಎಂತ ಅಪಾಯ ಆಗೋದು ಗೊತ್ತಾ? ಯಾರೋ ಕೂಗ್ದಾಗಾಯ್ತು, ಅಷ್ಟಕ್ಕೂ ಇವಾಗ ಏನಾಗೋಯ್ತು? ನಾನು ಬರೋದು ಲೇಟ್ ಆಗಿದ್ದಿದ್ರೆ ಕೆಳಗೆ ಬಿದ್ದೋಗ್ತಿದ್ದೆ. ಅದು ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ನನ್ನ ಕಾಪಾಡೋದಕ್ ನೀನಿರುವಾಗ ನನಗೇನಾಗತ್ತೆ ಅನಿರುದ್? ನೀನ್ ಹೀಗೆ ಬಿಟ್ರೆ ಮಾತಲ್ಲೇ ಕೋಟೆ ಕಟ್ತೀಯ. ಎಲ್ಲಾರು ನೋಡ್ಕೊಳ್ಳೋ ಆ ದೇವ್ರಿದ್ದಾಗ ಯಾರಿಗೂ ಏನೂ ಆಗಲ್ಲಮ್ಮ. ಅಮ್ಮ ಪುಣ್ಯ, ಬಾ ಅಮ್ಮ ಪೂಜೆ ಮಾಡ್ಸೋಣ. ಬನ್ನಿ ಹೊರಡೋಣ. ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪುರೋಹಿತ್ರೆ, ಪುಣ್ಯ ಅನಿರುದ್ಧ ಇಬ್ಬರ ಹೆಸರಲ್ಲೂ ಅಭಿಷೇಕ ಮಾಡಿ ಅವರಿಬ್ರು ಕಷ್ಟ ಸುಖ ಎರಡರಲ್ಲೂ ಒಂದಾಗಿರೋ ತರ ಪ್ರಾರ್ಥನೆ ಮಾಡ್ಕೊಳ್ಳಿ. ಪುಣ್ಯಾಳಿಗೆ ಅನಿರುದ್ಧ ಮೇಲೆ ಪ್ರೀತಿ ಬರೋ ತರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಆಗ್ಲಿ ವರ್ಮ ಅವರೇ. ಕೊಡು ಅರವಿಂದ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಕುಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೇದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧಯೋಹೋದ್ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಜಾಂ ವಂದೇ ಮುಕುಂದಪ್ರಿಯಾಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವವ್ಯಯಹಂ ಸರ್ವಲೋಕೈಕನಾಥಂ. ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಶತಸಂವತ್ಸರಂ ದೀರ್ಘಮಾಯುಃ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾಥ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ. ಯಜಮಾನ್ರೆ, ನಿಮ್ಮ ಮನಸ್ಸಲ್ಲಿರೋ ಕೋರಿಕೆನ ಮನಸ್ಫೂರ್ತಿಯಾಗಿ ಕಲ್ಮಶ ಇಲ್ಲದೆ ಇರೋ ಆಸೆನ ನೀವು ಪೇಪರಲ್ಲಿ ಬರೆದು ಹರಕೆ ಗಂಟೆನ ಆ ಅಶ್ವತ್ಥ ಬರಕ್ಕೆ ಕಟ್ಟಿ. ನಿಮ್ಮ ಕೋರಿಕೆ ಎಲ್ಲ ನೆರವೇರುತ್ತೆ. ಅನಿರುದ್ಧ, ಅಪ್ಪ, ನಿನ್ನಿಷ್ಟದ ಕೋರಿಕೆನ ಬರಿ. ಪುಣ್ಯ ಜೀವನ ಪೂರ್ತಿ ನನ್ನ ಜೊತೆನೇ ಇರಬೇಕು. ನನ್ನ ಅರ್ಧಾಂಗಿ ಆಗಿರಬೇಕು. ಮಾವಯ್ಯ, ಏನ್ ಮಾಡ್ತಿದ್ದೀರಾ ನೀವು? ಭಾವ ನನ್ ಪ್ರಾಣ ಅಂತ ಪ್ರೀತಿಸ್ತಿರೋ ನನ್ನ ಮುಂದೆನೆ ನನ್ ಭಾವ ಇನ್ಯಾರಿಗೂ ಹತ್ರ ಆಗ್ಬೇಕು ಅಂತ ಬೇಡ್ಕೋತಿದ್ದೀರಾ. ಜೊತೆಲೇ ಇದ್ದು ಹರಕೆ ಕೊಡ್ತಿದ್ದೀರಾ. ನಿಮ್ಗೆ ರಕ್ತ ಸಂಬಂಧದವಳಿಗಿಂತ ಹೊರಗಿನವರೇ ಜಾಸ್ತಿ ಆಗೋದ್ರಾ? ನನ್ನ ಹೆಂಡತಿ ಮಗನ್ನ ಕಾಪಾಡಿದ್ದು ಆ ಹೊರಗಿನವಳೆ. ನಿಜನೇ ಪರ್ಣಿಕ, ನೀನು ಹೇಳ್ದಾಗೆ ನನಗೆ ಮನೆಯವ್ರಿಗಿಂತ ಆ ಹೊರಗಿನವಳೆ ಮುಖ್ಯ. ದೇವಸ್ಥಾನದಲ್ಲಿ ಇದಕ್ಕಿಂತ ಜಾಸ್ತಿ ಮಾತಾಡೋದು ಸಂಸ್ಕಾರ ಅಲ್ಲ. ಅನಿರುದ್ಧ, ಪುಣ್ಯ, ಹೋಗಿ ಹರಕೆ ಕಟ್ಕೊಳ್ಳಿ. ಸರಿಯಪ್ಪ, ಬಾ ಪುಣ್ಯ. ಪುಣ್ಯ, ಹರಕೆ ಅನ್ನೋದು ತುಂಬಾ ಪವಿತ್ರವಾದ್ದು. ನಮ್ಮ ಮನಸ್ಸಲ್ಲಿರೋ ಕೋರಿಕೆನ ದೇವರಿಗೆ ತೀರಿಸೋದನ್ನೇ ಹರಕೆ ಅಂತಾರೆ. ಪುಣ್ಯ, ನನ್ನ ಮನಸ್ಸಿನ ಮಾತನ್ನ ಇದರಲ್ಲಿ ಹರಕೆ ಕಟ್ಟಿದ್ದೀನಿ. ನಿನ್ನ ಕೈಯಾರೆ ಕಟ್ಟಿದ್ರೆ ನನ್ನ ಹರಕೆ ಪೂರ್ತಿ ಆಗುತ್ತೆ. ತಗೋ, ಇದನ್ನ ಕಟ್ಟು ಪುಣ್ಯ. ಅನಿರುದ್ಧ್, ಪುಣ್ಯಗೆ ಸಹಾಯ ಮಾಡು. ಸರಿನಮ್ಮ.
ಅಮ್ಮ ಪರ್ಣಿಕಾ, ನೋಡಿದ್ಯಲ್ಲ, ಇಬ್ರ ಮೇಲೂ ಅರ್ಶಿನ ಕುಂಕುಮ ಬಿದ್ದಿದೆ ಅಂದ್ರೆ ಅವ್ರ ಬೇಡಿಕೆಯಲ್ಲಿ ಎಷ್ಟು ನ್ಯಾಯ ಇದೆಯೋ. ದೇವ್ರ ಆಶೀರ್ವಾದ ಯಾಕೆ ಅವ್ರ ಮೇಲಿದೆ ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೋ. ಎಷ್ಟೋ ಕಠೋರವಾಗಿ ಕೊಟ್ಟಿದ್ದ ಮಾತ್ ಮೇಲೆ ನಿಂತ್ಕೊಳ್ಳೋ ನನ್ನ ಗಂಡ ಅವ್ರ ಮಾತನ್ನ ವಾಪಸ್ ತಗೊಂಡು ಇವ್ರ ಬಗ್ಗೆ ಯೋಚಿಸ್ತಿದಾರಂದ್ರೆ ಅದರಲ್ಲಿ ಎಷ್ಟು ನಿಸ್ವಾರ್ಥ ಇದೆ ಅಂತ ನೀನ್ ಅರ್ಥ ಮಾಡ್ಕೋ. ಪ್ರೀತಿನ ಮೀರ್ಸೋ ಶಕ್ತಿ ಇಲ್ಲ ಅಮ್ಮ. ಪರ್ಣಿಕಾ, ಪ್ರತಿ ಮನುಷ್ಯನಲ್ಲೂ ಬದಲಾವಣೆ ಸಹಜ. ಈಗಲೂ ಕಾಲ ಏನು ಮಿಂಚಿಲ್ಲ. ಅವರಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋ. ಪುಣ್ಯ, ಅಪ್ಪ ಅಮ್ಮ ಅಷ್ಟೇ ಅಲ್ಲ, ಆ ದೇವರು ಕೂಡ ಎಲ್ಲರೂ ನಮ್ಮ ಪ್ರೀತಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದ್ರೆ ನೀನ್ ಮಾತ್ರ ನಿನ್ ಮನ್ಸಲ್ಲಿರೋದನ್ನ ಹೇಳ್ತಾನೆ ಇಲ್ಲ. ಹೇಳಕ್ಕಾಗಲ್ಲ ಅನಿರುದ್ಧ್, ಅದೇ ನನ್ನ ಹಣೆ ಬರ. ಈ ಭೂಮಿ ಮೇಲೆ ಪ್ರೀತಿನ ಯಾರು ಬಲವಂತವಾಗಿ ತಂದಿಲ್ಲ ಕಣೋ. ಪ್ರೀತಿ ಅನ್ನೋದು ಮನಸ್ಸಿನಿಂದ ಹುಟ್ಟಬೇಕು. ಅವಳ ಬಾಯಿಂದ ಅವಳೇ ಹೇಳಬೇಕು. ಬಾ. ಇವರು ದಿಗಂಬರನ್ ಕಡೆಯವರಲ್ವಾ? ಇಲ್ಲಿಗೆ ಯಾಕೆ ಬರ್ತಿದ್ದಾರೆ? ನೀವು ದಿಗಂಬರನ್ ಕಡೆಯವರಲ್ವಾ? ಇಲ್ಲಿಗೆ ಯಾಕೆ ಬರ್ತಿದ್ದೀರಾ? ಯಾಕೆ ಈ ಕಡೆ ಬರಬಾರ್ದಾ ಏನು? ಹಾಗಲ್ಲ, ಯಾವ ಕೆಲ್ಸದ ಮೇಲೆ ಬಂದಿದ್ದೀರಾ ಅಂತ. ಪುಣ್ಯನ್ಗೋಸ್ಕರನಾ? ಹಾ, ನಿಂಗೆಂಗ್ ಗೊತ್ತು? ನನ್ಗೆಲ್ಲ ಗೊತ್ತು ಬಿಡಿ. ಹೌದಾ, ನಮ್ ದಿಗಂಬರಂಗೆ ಅರ್ಶನ ಹಚ್ಚಿ ಮಂಗಳ ಸ್ನಾನ ಮಾಡಿಸಿದ್ವಿ. ಅದೇ ಮುಹೂರ್ತಕ್ಕೆ ಪುಣ್ಯಗೂ ಕೂಡ ಮಂಗಳ ಸ್ನಾನ ಮಾಡ್ಸೋಣ ಅಂತ ಬಂದ್ವಿ. ಹೌದಾ, ಒಳ್ಳೇದಾಯ್ತು ಬಿಡಿ. ಅಲ್ಲಿ ನೋಡಿ, ನಿಮ್ ಯುವರಾಣಿ ಪುಣ್ಯ ಅಲ್ಲಿದ್ದಾಳೆ. ಹೋಗಿ. ಇವಾಗ ಅಲ್ವಾ ಆಟದಲ್ಲಿ ನಿಜವಾದ ಮಜಾ ಬರ್ತಿರೋದು. ಇವ್ರು ಹೋಗಿ ಎಲ್ರ ಎದುರುಗಡೆ ಮಂಗಳ ಸ್ನಾನ ಮಾಡಿಸೋದು, ಆಗೆಲ್ರಿಗೂ ಪುಣ್ಯನ್ ಮದ್ವೆ ಬಗ್ಗೆ ಗೊತ್ತಾಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಇದು ಹೇಳ್ತಿದ್ರೇನೆ ಮಜಾ ಬರ್ತಿದೆ. ಅವ್ರು ನೋಡಿದ್ರೆ ಹರಕೆ ಅಂತೆ, ಪೂಜೆ ಅಂತೆ. ಏಯ್ ಪುಣ್ಯ, ಇವತ್ತಿಗೆ ನಿನ್ ಚಾಪ್ಟರ್ ಕ್ಲೋಸ್. ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಪುಣ್ಯನ್ ಕರ್ಕೊಂಡು ಬರ್ತೀನಿ. ಆಗ್ಲಿ. ಪುಣ್ಯಂಗೆ ಹೇಗಾದ್ರೂ ಮಾಡಿ ದೃಷ್ಟಿ ವಾಪಸ್ ಬರೆಸ್ಬೇಕು. ಅವಳ ಜೀವನ ಪೂರ್ತಿ ಸಂತೋಷವಾಗಿರೋ ಹಾಗೆ ನೋಡ್ಕೋಬೇಕು. ತಥಾಸ್ತು. ಎಲ್ಲ ನೀನು ಅನ್ಕೊಂಡ ಹಾಗೆ ನಡೆಯುತ್ತೆ. ಯಾರನ್ನ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯೋ ಅವಳ ಜಾತಕ ಇದರಲ್ಲಿದೆ. ನಿನಗೆ ಭವಿಷ್ಯದಲ್ಲಿ ಇದರ ಅವಶ್ಯಕತೆ ಬೀಳಬಹುದು. ಗುರುಗಳೇ, ಇದು ಪುಣ್ಯನ್ ಜಾತಕ ಚಕ್ರನ? ಶುಭವಾಗ್ಲಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಮ್ಮ, ಈ ಬಳೆಗಳು ಅಮ್ಮನವರಿಗೆ ಅರ್ಪಿಸಿದ ಪವಿತ್ರವಾದ ಬಳೆಗಳು. ತಗೊಳಮ್ಮ, ನೀವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಓಂ ಲಕ್ಷ್ಮೀಂ ತನೋದು ಪಿತರಾಂ ಪಿತರಾಮ ದೀಕ್ಷಂ ಅಂಗ್ರಿದ್ವಯಂ ನಿಗಮಜಾಗಿ ಶಿಖಾ ಪ್ರವಾಲಂ ಏರಂಬರಂ. ಅಮ್ಮ ಪುಣ್ಯ, ತಗೊಳಮ್ಮ. ಅಮ್ಮನ ಆಶೀರ್ವಾದ ಇರೋದ್ರಿಂದಾನೇ ನನಗೆ ಈ ಬಳೆ ಸಿಕ್ಕಿದ್ದು. ಹೌದಮ್ಮ, ಅನಿರುದ್ಧ್ ಕೈಯಿಂದ ಈ ಬಳೆಗಳನ್ನ ತೊಡಸ್ಕೊ ಅಮ್ಮ. ಅಮ್ಮ, ಅಪ್ಪ. ಅನಿರುದ್ಧ್, ಪುಣ್ಯಗೆ ಈ ಬಳೆಗಳನ್ನ ತೊಡಸು. ಬಾ ಅಮ್ಮ. ಸರಿನಮ್ಮ.
ಏನೇ ಖುಷಿಲಿ ಮುಳುಗ್ ಹೋಗ್ಬಿಟ್ಟಿದ್ಯಾ? ಅಲ್ಲಿ ನಿನ್ ಸಂಬಂಧಿಕರು, ಅದೇ ನಿನ್ನ ಮದುವೆ ಆಗೋ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಮಂಗಳ ಸ್ನಾನಕ್ಕಂತೆ. ಅವ್ರನ್ನ ಇಲ್ಲಿಗೆ ಕರೆಸ್ಲಾ? ಇಲ್ಲ ಅಂದ್ರೆ ನೀನೇ ಅಲ್ಲಿಗೆ ಹೋಗ್ತೀಯಾ? ಅನಿರುದ್ಧ್, ನಾನೀಗ್ಲೇ ಬರ್ತೀನಿ. ನಮ್ಮ ನಾಗಮಂಡಲದವ್ರು ಬಂದಿದ್ದಾರಂತೆ, ಅವ್ರನ್ನ ಭೇಟಿಯಾಗಿ ಬರ್ತೀನಿ. ಸರಿ, ನಾನು ಕೂಡ ಬರ್ತೀನಿ ಪುಣ್ಯ. ಬೇಡ ಅನಿರುದ್ಧ್, ನಾನು ಹೋಗಿ ಬರ್ತೀನಿ ಅನ್ನಲ್ಲ, ಮಾತಾಡ್ಬಿಟ್ಟು ಬರ್ತೀನಿ. ಸರಿ, ಹೋಗ್ಲಿ ಬಿಡೋ, ನೀನು ಹೋಗಮ್ಮ. ಹುಷಾರು. ಅಪ್ಪ. ಏನೋ ಅದು? ಅಪ್ಪ, ನಿಮ್ಗೊಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ. ಇದು ಪುಣ್ಯನ್ ಜಾತಕ ಚಕ್ರ. ಪುಣ್ಯ ಜಾತಕ ಚಕ್ರನ? ತುಂಬಾ ಸಂತೋಷ. ಯಾರು ಕೊಟ್ರು? ಯಾರೋ ಗುರುಗಳು ಅಪ್ಪ. ನನಗೆ ಉಪಯೋಗಕ್ಕೆ ಬರುತ್ತೆ ಅಂತ ಇದನ್ನು ಕೊಟ್ರು. ಇನ್ನು 2 ದಿನದಲ್ಲಿ ಪುಣ್ಯನ್ ಹುಟ್ಟಿದಬ್ಬ ಬರುತ್ತೆ. ಪುಣ್ಯನ್ ಗೊತ್ತಿಲ್ದೇನೆ ಪುಣ್ಯನ್ ಹುಟ್ಟಿದಬ್ಬನ ಗ್ರ್ಯಾಂಡಾಗಿ ಮಾಡಬೇಕು. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ಅನಿರುದ್ಧ್, ಪುಣ್ಯ ಇಷ್ಟು ವರ್ಷ ಪಟ್ಟಿದ್ದ ಕಷ್ಟ ಸಾಕು ಕಣ. ಅವಳಿಗೆ ಹೇಗಾದ್ರೂ ಕಾಣಿಸ್ಬೇಕು. ಈ ಹುಟ್ಟದಬ್ಬಕ್ಕೆ ನೀನೇ ದಾರಿ ತೋರಿಸ್ಬೇಕು. ಖಂಡಿತ ಅಪ್ಪ. ನನಗೋಸ್ಕರ ಪುಣ್ಯ ತುಂಬಾ ಸಲ ಅಪಾಯನ ಎದುರು ಹಾಕೊಂಡಿದ್ದಾಳೆ. ಈಗ ಅವಳ ಸಂತೋಷನೇ ನನ್ನ ಸಂತೋಷ. ಅವಳಿಗೆ ಹೇಗಾದ್ರೂ ದೃಷ್ಟಿ ಬರೋ ಹಾಗೆ ಮಾಡ್ತೀನಿ. ಬಂದ್ಯಾ ಯುವರಾಣಿ? ಬಾ, ನಮ್ ದಿಗಂಬರ ನಿನ್ಗೋಸ್ಕರನೇ ಎದುರು ನೋಡ್ತಾ ಇದ್ದಾನೆ. ಬಾ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನಾನು ಬರ್ತೀನಿ ಅಲ್ವಾ? ನೀವು ಮೊದಲು ಇಲ್ಲಿಂದ ಹೋಗಿ. ನನ್ನ ಮಾತಿಗೆ ತಪ್ಪದೆ ಬರ್ತೀನಿ. ನಿಮ್ಮ ಕೈ ಮುಗಿತೀನಿ. ಅನಿರುದ್ಧ್ ಅವರೆಲ್ಲ ಇಲ್ಲೇ ಇದ್ದಾರೆ. ಈಗ ಮಂಗಳ ಸ್ನಾನ ಅದು ಇದು ಎಲ್ಲ ಏನೂ ಆಗಲ್ಲ. ಅಯ್ಯೋ, ದಿಗಂಬರ ಆಜ್ಞೆ ಮಾಡಿದಾನೆ. ಉಸಿರಾಡ್ತಿರೋ ಜೀವನ ನಿಲ್ಸೇ ಬಿಡ್ತಾನೆ. ಅಯ್ಯೋ, ನನ್ನ ಮಾತು ಕೇಳಿ. ಹಾಗೆಲ್ಲ ಅನ್ಬೇಡ ಪುಣ್ಯ, ನಮ್ಮನ್ ಸಾಯಿಸ್ಬೇಡ. ಒಪ್ಕೋ, ಕರ್ಕೊಂಬನ್ರೆ. ಬನ್ನಿ. ಅಮ್ಮ, ಪುಣ್ಯ ಹೋಗಿ ತುಂಬ ಹೊತ್ತಾಯ್ತು. ನಾನು ಹೋಗಿ ನೋಡಿ ಬರ್ತೀನಿ. ಹೇಗಾದ್ರೂ ಮಾಡಿ ಆ ದಿಗಂಬರನ್ ಜೊತೆ ಪುಣ್ಯನ್ ಮದ್ವೆ ಆಗ್ಬೇಕು. ಇವಾಗ ಮಾವಯ್ಯ ಏನಾದ್ರೂ ನೋಡ್ಬಿಟ್ರೆ ಮಂಗಳ ಸ್ನಾನ ನಿಲ್ಲಿಸ್ಬಿಡ್ತಾರೆ. ಪುಣ್ಯ, ಪುಣ್ಯ. ಮಾವಯ್ಯ, ಅತ್ತೆ, ಪುಣ್ಯ ಅಲ್ಲಿ ಆ ಕಡೆ ಹೋಗಿದ್ದಾಳೆ. ಬನ್ನಿ ಹೋಗೋಣ.